ನಮಸ್ತೆ, ಹರೇ ಕೃಷ್ಣ. 888 ಕನ್ನಡ ಟ್ಯಾರೋ ರೀಡಿಂಗ್ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಇವತ್ತಿನ ಟಾಪಿಕ್ ಗುರುಗಳ ಆಶೀರ್ವಾದ ಏನು ನಿಮಗೆ ಸಿಗ್ತದೆ, ಏನು ಬ್ಲೆಸ್ಸಿಂಗ್ ಸಿಗ್ತದೆ ನೋಡೋಣ. ಇವತ್ತು ಗುರು ಪೌರ್ಣಮಿ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್ ಗುರುಗಳು ಕೊಡ್ತಿದ್ದಾರೆ ಮೆಸೇಜಸ್ನ ನೋಡೋಣ. ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಇಲ್ಲಿ 2 ಕಾರ್ಡ್ಸ್ ಇದೆ. 1 ನಿಮಿಷ ಮೆಡಿಟೇಟ್ ಮಾಡಿ ನಿಮ್ಮ ಇಷ್ಟವಾದ ಗುರುಗಳನ್ನ ಪ್ರಾರ್ಥನೆ ಮಾಡಿ ಒಂದು ಫೈಲ್ನ ಚಾಯ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಯಾವುದು ನಿಮಗೆ ರೆಸಿನೇಟ್ ಆಗುತ್ತೆ ಅದನ್ನ ಮಾತ್ರ ತಗೊಳ್ಳಿ. ರೆಸಿನೇಟ್ ಆಗಿಲ್ದೇ ಇರೋದನ್ನ ಇಲ್ಲೇ ಬಿಟ್ಬಿಡಿ. ಐ ಹೋಪ್ ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟಿವ್ ನನ್ನ ಜೊತೆ ಇದೇ ರೀತಿಯಾಗಿರಲಿ. ಥ್ಯಾಂಕ್ ಯು. ಐ ಹೋಪ್ ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಫೈಲ್ ನಂಬರ್ 1, ಗುರುಗಳ ಆಶೀರ್ವಾದ ನಿಮ್ಗೆ ಏನ್ ಬ್ಲೆಸ್ಸಿಂಗ್ ಸಿಗ್ತಿದೆ, ಗುರುಗಳಿಂದ ನಿಮ್ಗೆ ಏನ್ ಮೆಸೇಜಸ್ ಸಿಗ್ತದೆ, ಈ ಒಂದು ಬೆಲ್ ಮುಖಾಂತರ ನೋಡೋಣ. ಫೈಲ್ ನಂಬರ್ 1, ನಿಮ್ಮ ಮನಸ್ಸಲ್ಲಿ ಬಹಳಷ್ಟು ದುಃಖ ಇದೆ, ಹಾಗೂ ಯಾವ ಸಮಸ್ಯೆಯಲ್ಲಿ ಈಗ ನೀವು ಸದ್ಯದ ಪರಿಸ್ಥಿತಿಯಲ್ಲಿ ಯಾವ ಒಂದು ಸಮಸ್ಯೆಯಲ್ಲಿ ನೀವು ಇದ್ದೀರಾ ಅದರಿಂದ ನೀವು ಹೊರಗಡೆ ಬರಲಿಕ್ಕೆ ಮುಂದಿನ ದಿನಗಳಲ್ಲಿ, ಮುಂದಿನ ವಾರಗಳಲ್ಲಿ ನಿಮಗೆ ಅವಕಾಶಗಳು ಸಿಗ್ತಿದೆ. ಆ ಒಂದು ನಿಮ್ಮ ಮೈಂಡಲ್ಲಿ ಮನಸ್ಸಲ್ಲಿ ಓಡ್ತಿದೆ, ಕೆಲಸ ಆಗಿಲ್ಲ, ಹಾಗೂ ನಿಮ್ಗಾಗಿರುವಂತಹ ನೆಗೆಟಿವಿಟಿಯಿಂದ ಈಚೆ ಬರಕ್ ಆಗ್ತಿಲ್ಲ ಅಂತ ನೀವೇನ್ ಒದ್ದಾಡ್ತಿದ್ದೀರಾ, ನಿಮ್ಗೆ ದಾರಿ ಸಿಗ್ತಿಲ್ಲ ಅಂತ ಏನ್ ಒದ್ದಾಡ್ತಿದ್ದೀರಾ, ಆ ಒಂದು ದಾರಿ ನಿಮ್ಗೆ ಗುರುಗಳಿಂದ ನಿಮ್ಗೆ ದಾರಿ ಸಿಗ್ತಿದೆ, ಹಾಗೂ ಗುರುಗಳ ಆಶೀರ್ವಾದ ನಿಮ್ಗೆ ಹೆಚ್ಚಾಗಿ ಇದೆ. ಫೈಲ್ ನಂಬರ್ 1. ಈ ಕಾರ್ಡ್ಸ್ ಇಂದ ಏನ್ ಮೆಸೇಜಸ್ ನಿಮ್ಗಾಗಿ ಸಿಗ್ತಿದೆ ನೋಡೋಣ. ಒಂದ್ ರೀತಿ ನಿಮ್ಮಲ್ಲಿ ಇರುವಂತಹ ಒಂದು ಒಳ್ಳೆ ಗುಣ, ಒಳ್ಳೆ ಮನಸ್ಸು, ಹಾಗೂ ನೀವು ಮಾಡ್ತಿರೋ ಒಳ್ಳೆ ಕೆಲಸಗಳಿಗೆ ಒಂದ್ ಸ್ವಲ್ಪ ಕೆಟ್ಟ ದೃಷ್ಟಿ ಬಿದ್ದಿದೆ. ಫೈಲ್ ನಂಬರ್ 1, ಆ ಒಂದು ದೃಷ್ಟಿಯಿಂದ ನಿಮ್ಮ ಮನಸ್ಸಿಗೆ ಮೂಡ್ ಸ್ವಿಂಗ್ಸ್ ಆಗ್ತಿದೆ. ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳು ನಿಮ್ಗೆ ಟಾಂಟ್ ಮಾಡ್ತಿದ್ದಾರೆ, ನೋವು ಮಾಡ್ತಿದ್ದಾರೆ. ನಿಮ್ಗೆ ತುಂಬಾನೇ ಒಂದ್ ರೀತಿ ಕಟ್ ಆಗ್ತಂಗೆ ಅನ್ನಿಸ್ಬಿಟ್ಟಿದೆ. ನನ್ಗೆ ಯಾವ್ದನ್ನು ಕೆಲಸ ಮಾಡಕ್ ಆಗ್ತಿಲ್ಲ, ನನ್ಗೆ ಫ್ರೀಡಮ್ ಸಿಗ್ತಿಲ್ಲ, ಹಾಗೂ ನಾನು ಮಾಡ್ತಿರೋ ಕೆಲಸದಲ್ಲಿ ನನಗೆ ರೆಸ್ಪೆಕ್ಟ್ ಆಗ್ಲಿ, ಗೌರವ ಆಗ್ಲಿ ನನಗ್ ಸಿಗ್ತಿಲ್ಲ ಅನ್ನೋ ಒಂದು ಟೆನ್ಷನ್, ಬೇಜಾರು, ನೋವಲ್ಲಿ ಇದ್ದೀರಾ. ಫೈಲ್ ನಂಬರ್ 1, ಆ ಒಂದು ಟೆನ್ಷನ್ ಇಂದ ನೀವು ಈಚೆ ಬರ್ತಿದ್ದೀರಾ ಮುಂದಿನ ದಿನಗಳಲ್ಲಿ, ಹಾಗೂ ನೀವು ಎಲ್ಲೋ ಟ್ರಾವೆಲ್ ಕೂಡ ಮಾಡ್ತಿದ್ದೀರಾ ಮುಂದಿನ ದಿನಗಳಲ್ಲಿ. ಅದು ಒಂದು ಪುಣ್ಯಕ್ಷೇತ್ರ ಆಗಿರಬಹುದು, ನೀವು ನಂಬಿರುವಂತಹ ದೈವ ಶಕ್ತಿಯ ಒಂದು ಸನ್ನಿಧಾನಕ್ಕಾಗಿರಬಹುದು, ಅಥವಾ ನೇಚರ್ ಸೈನ್ ಪ್ಲೇಸಸ್ಗೆ ಟ್ರಾವೆಲ್ ಮಾಡ್ತಿರಬಹುದು. ಆ ಒಂದು ಸ್ಥಳದಲ್ಲಿ ನಿಮಗೆ ಸಿಗ್ತಾ ಇರೋ ಬಹಳಷ್ಟು ನಿಮ್ಮ ಪ್ರಶ್ನೆಗೆ, ನಿಮ್ಮ ಮನಸ್ಸಲ್ಲಿರೋ ನೋವಿಗೆ, ನಿಮಗೆ ನೆಗೆಟಿವಿಟಿ ಮಾಡಿರುವಂತ ಜನಗಳಿಗೆ ಏನ್ ನಿಮ್ಗೆ ನೆಗೆಟಿವಿಟಿ ಆಗಿದೆ ಅದರಿಂದ ನೀವು ಆ ಒಂದು ಸ್ಥಳಕ್ಕೆ ಹೋದ್ಮೇಲೆ ನೀವು ಅದರಿಂದ ಈಚೆ ಬರ್ತಿದ್ದೀರಾ. ನೀವೊಂದ್ ರೀತಿ ನೆಗೆಟಿವಿಟಿಯಿಂದ ಈಚೆ ಬರ್ಲಿಕ್ಕೆ, ಅದನ್ನ ಕ್ಲೆನ್ಸ್ ಮಾಡ್ಲಿಕ್ಕೆ, ವಾಮಾಚಾರ ಏನಾಗಿದೆ ನಿಮಗೆ ಅದನ್ನ ಹೊರಗಡೆ ಬರ್ಲಿಕ್ಕೆ ನೀವು ಆ ಒಂದು ಸ್ಥಳಕ್ಕೆ ಭೇಟಿ ಕೊಡ್ತಿದ್ದೀರಾ. ನೀವು ಕೊಡದೆ ಹೋದ್ರೂ ಭಗವಂತ ನಿಮ್ಮನ್ನ ಅಲ್ಲಿ ಕರೆಸ್ಕೊಳ್ತಿದ್ದಾರೆ, ಹಾಗೂ ನಿಮಗಾಗಿರುವಂತಹ ಸಮಸ್ಯೆಯಿಂದ ನೀವು ಹೊರಗಡೆ ಬರ್ತಿದ್ದೀರಾ. ಫೈಲ್ ನಂಬರ್ 1, ಹಾಗೂ ನೀವು ಸಾಕಿರುವಂತಹ ಪ್ರಾಣಿಗಳಾಗಿರಬಹುದು, ಅಥವಾ ನೀವು ಬೀದಿ ನಾಯಿಗಳಿಗೆ ಏನಾದ್ರೂ ನೀವು ತಿನ್ಲಿಕ್ಕೆ ಕೊಟ್ಟಿರಬಹುದು, ಅಥವಾ ಎಂದೋ ಒಂದ್ ದಿವಸ ನೀವು ಪ್ರಾಣಿಗಳನ್ನ ಸೇಫ್ ಮಾಡಿರಬಹುದು, ಕಾಪಾಡಿರಬಹುದು. ಖಂಡಿತ ಅದರ ಒಂದು ನಿಯತ್ತು, ಅದರ ಒಂದು ಆಶೀರ್ವಾದ ನಿಮಗೆ ಈ ಮುಂದಿನ ದಿನಗಳಲ್ಲಿ ಸಿಗ್ತದೆ. ಹೆಚ್ಚಾಗಿ ಇಲ್ಲಿ ನೀವು ಪ್ರಾಣಿನ ತುಂಬಾ ಇಷ್ಟ ಪಡ್ತಿದ್ದೀರಾ, ಹಾಗೂ ಪ್ರಾಣಿಗಳಂದ್ರೆ ನಿಮ್ಗೆ ತುಂಬಾ ಇಷ್ಟ, ತುಂಬಾನೇ ಕೇರಿಂಗ್ ಮಾಡ್ತೀರಾ. ಅಂಡ್
ನೀವು ಏನು ಒಂದು ಮೂಕ್ ಪ್ರಾಣಿಗಳಿಗೆ ನೀವು ಇಷ್ಟೊಂದು ಕೇರಿಂಗ್ ನೋಡಿದ್ದೀರಾ, ಅದಕ್ಕೆ ಹಸುವನ್ನ ನೀಗಿಸಿದ್ದೀರಾ ಪಾಯಲ್ ನಂಬರ್ 1. ಖಂಡಿತ ಆ ಪ್ರಾಣಿಯಿಂದ ನಿಮಗೆ ಬಹಳಷ್ಟು ಪ್ರೊಟೆಕ್ಷನ್ ಹಾಗೂ ನಿಮಗೆ ಆಶೀರ್ವಾದ ಆ ಪ್ರಾಣಿಗಳು ಮಾಡ್ತಿವೆ. ನಿಮ್ಮ ಯಾವುದೋ ಒಂದು ಗಂಡಾಂತರದಿಂದ ನಿಮ್ಮನ್ನ ಒಂದು ಸಿಚುವೇಶನ್ ಇಂದ ನಿಮ್ಮನ್ನ ಪಾರ್ ಮಾಡಿದೆ ಪಾಯಲ್ ನಂಬರ್ 1. ಅದನ್ನು ಕೂಡ ನೀವು ಹೆಚ್ಚಾಗಿ ಅಬ್ಸರ್ವ್ ಮಾಡ್ತಿದ್ದೀರಾ. ನಿಮ್ಮ ಸುತ್ತ ಕಾಣಿಸ್ತಾ ಇರುವಂತಹ ಜನಗಳ ಒಂದು ಮುಖದಲ್ಲಿರುವಂತಹ ಎಕ್ಸ್ಪ್ರೆಷನ್, ನಿಮಗೇನು ನೋವು ಮಾಡಿದ್ದಾರೆ ಆ ವ್ಯಕ್ತಿಗಳು ನಿಮ್ಮ ಮುಂದೆ ತುಂಬಾನೇ ನಿಮ್ಗೆ ನೋವಾಗೋ ರೀತಿ ನಡ್ಕೋತಿರಬಹುದು, ಅಥವಾ ನಿಮ್ಗೇನು ರೆಸ್ಪೆಕ್ಟ್ ಸಿಗ್ತಿಲ್ಲ ಆ ವ್ಯಕ್ತಿಗಳಿಂದ. ಮುಂದಿನ ದಿನಗಳಲ್ಲಿ ಅದು ಒಂದು ಪಟ್ಟು ಮೇಲಷ್ಟು ನೀವು ಬೆಳೀತಿದ್ದೀರಾ. ಅದು ನೀವು ನಂಬಿರೋ ಗುರುಗಳಿಂದ ನಿಮ್ಗೆ ಹೆಚ್ಚಾಗಿ ಸಿಗ್ತಿದೆ. ಗುರುರಾಯರ ಆಶೀರ್ವಾದ ನಿಮ್ಗೆ ಹೆಚ್ಚಾಗಿ ಯಾರು ನಿಮ್ಗೆ ಬೆಳೆ ತೋರಿಸಿ, ಯಾರು ನಿಮ್ಗೆ ನೋವು ಮಾಡಿ ಮಾತಾಡಿದ್ದಾರೆ, ಖಂಡಿತ ಆ ವ್ಯಕ್ತಿಗಳೇ ನಿಮಗೆ ಕ್ಷಮೆ ಕೇಳಲಿಕ್ಕೆ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಅದು ಅವರಾಗಿ ಬರ್ತಿಲ್ಲ, ನೀವು ನಂಬಿರೋ ದೈವದ ಒಂದು ಆಶೀರ್ವಾದದಿಂದ ಅವರು ಬರ್ತಿದ್ದಾರೆ ಪಾಯಲ್ ನಂಬರ್ 1. ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ ಏನು 3ನೇ ವ್ಯಕ್ತಿ ಇದ್ದಾರೆ, ಆ 3ನೇ ವ್ಯಕ್ತಿಯಿಂದ ನಿಮ್ಗೆ ರಿಲೀಸ್ ಆಗ್ತಿದೆ ಹಾಗೂ ಬ್ಲೆಸ್ಸಿಂಗ್ ಸಿಗ್ತಿದೆ. ಹೆಚ್ಚಾಗಿ ನಿಮ್ಮ ಪೂರ್ವಜರರ ಅನುಗ್ರಹ ನಿಮ್ಗೆ ಹೆಚ್ಚಾಗಿ ಇದೆ. ನಿಮ್ಮ ಪೂರ್ವಜರರಿಗೂ ಕೂಡ ನೀವು ಶಾಂತಿ ಪೂಜೆನ ಕೂಡ ಮಾಡ್ತಿರಬಹುದು ಮುಂದಿನ ದಿನಗಳಲ್ಲಿ. ಹಾಗೂ ನಿಮ್ಮ ಪೂರ್ವಜರರ ಆಶೀರ್ವಾದ ಹಾಗೂ ನೀವು ಯಾವ ದಾರಿಯಲ್ಲಿ ಹೋದ್ರೆ ನಿಮ್ಗೆ ಯಶಸ್ಸಿಗೆ ನಿಮ್ಗೆ ಯಾವುದು ನಿಮ್ಗೆ ಸಿಗಬೇಕಾಗಿದೆ ಅನ್ನೋದನ್ನ ನಿಮ್ಮ ಪೂರ್ವಜರರು ದಾರಿ ತೋರಿಸ್ತಿದ್ದಾರೆ. ಹಾಗೂ ನಿಮ್ಗೆ ಯಾವುದೇ ರೀತಿಯ ಅಪಾಯ ಆಗದೇ ಇರೋ ರೀತಿ ನಿಮ್ಮನ್ನ ತಡೆ ಹಾಕ್ತಿದ್ದಾರೆ. ಎಸ್ ಪಾಯಲ್ ನಂಬರ್ 1, ಈ ಹಿಂದೆ ನಿಮ್ಮ ಒಂದು ಆರೋಗ್ಯದಲ್ಲಿ ಬಹಳಷ್ಟು ಸಮಸ್ಯೆಗಳಾಗಿರಬಹುದು, ಇಂಜುರೀಸ್ ಆಗಿದೆ. ಅದನ್ನ ನೀವು ಆ ಪೇನ್ ಇಂದ ನೀವೇನು ಬಳಲ್ತಿದ್ದೀರಾ ಅದರಿಂದ ನೀವು ಮುಂದಿನ ದಿನಗಳಲ್ಲಿ ಈಚೆ ಬರ್ತಿದ್ದೀರಾ ಪಾಯಲ್ ನಂಬರ್ 1. ಎಸ್, ತುಂಬಾನೇ ಪ್ರೊಟೆಕ್ಷನ್ ಇದೆ, ತುಂಬಾನೇ ದೈವ ಶಕ್ತಿ ನಿಮ್ಮ ಜೊತೆ ಇದೆ. ಆ ದೈವ ಶಕ್ತಿ ನಿಮ್ಮನ್ನ ತುಂಬಾನೇ ಪ್ರೊಟೆಕ್ಷನ್ ಮಾಡ್ತಿದೆ. ಅದು ನಿಮ್ಮನ್ನ ಕಾವಲವಾಗಿ ಕಾಯ್ತಿದೆ. ಅಂಡ್ ನೀವು ನಂಬಿರೋ ದೈವ ಶಕ್ತಿ ನಿಮ್ಮ ಜೊತೆಗಿದೆ. ಯಾರು ನಿಮ್ಗೆ ಸಮಸ್ಯೆಗಳನ್ನ ಮಾಡ್ತಿದ್ದಾರೆ ಅಥವಾ ನಿಮ್ಮ ಕೆಲಸಗಳಿಗೆ ದಾರಿ ಸಿಗಬಾರ್ದು ಅಂತ ನೆಗೆಟಿವಿಟಿ ಆಗಿದೆ, ಆ ನೆಗೆಟಿವಿಟಿ ಆ ಒಂದು ಬಂಧನದಿಂದ ನಿಮ್ಮನ್ನ ಈಚೆ ಕರ್ಕೊಂಡು ಬರ್ತಿದ್ದಾರೆ. ಎಸ್ ಪಾಯಲ್ ನಂಬರ್ 1, ಮುಂದಿನ ದಿನಗಳಲ್ಲಿ ಯಾವುದು ನಿಮ್ಗೆ ತಿಳಿಬೇಕಾಗಿರೋ ಸತ್ಯಗಳು ಹಾಗೂ ಯಾವುದು ನಿಮ್ಗೆ ಸಿಗ್ಬೇಕಾಗಿರೋ ಅವಕಾಶಗಳು ಹಾಗೂ ನಿಮ್ಮ ಮ್ಯಾರೇಜ್ಗೆ ಸಂಬಂಧಪಟ್ಟಾಗೆ ತಡೆ ಹಾಕಿರುವಂತಹ ಪರ್ಸನ್ಸ್ ಇಂದಿನ ದಿನಗಳಲ್ಲಿ ಈ ಎಲ್ಲದಕ್ಕೂ ನಿಮ್ಗೆ ಪ್ರಶ್ನೆಗೆ ಉತ್ತರಗಳು ಸಿಗ್ತಿದೆ. ಅಂಡ್ ಅದ್ರ ಬಗ್ಗೆ ನೀವನ್ನಷ್ಟು ಕ್ಲಾರಿಟಿ ತಿಳ್ಕೊಳ್ತಿದ್ದೀರಾ. ನೀವು ತಿಳಿದೇ ಹೋದ್ರು, ನಿಮ್ಗೆ ಅರ್ಥ ಆಗದೆ ಹೋದ್ರು ಭಗವಂತ ನಿಮಗೆ ಅರ್ಥ ಮಾಡಿಸ್ತಿದ್ದಾರೆ. ಹೆಚ್ಚಾಗಿ ಭಗವದ್ಗೀತೆ ಪುಸ್ತಕನ ನೀವು ಮುಂದಿನ ದಿನಗಳಲ್ಲಿ ಓದ್ತಿದ್ದೀರಾ, ಪರ್ಚೇಸಿಂಗ್ ಮಾಡ್ತಿದ್ದೀರಾ. ಅಂಡ್ ಹೊಸ ಹೊಸ ಫೋನ್ ಕೂಡ ಪರ್ಚೇಸ್ ಮಾಡ್ತಿದ್ದೀರಾ. ಅಂಡ್ ನಿಮ್ಮ ಒಂದು ಡ್ರೀಮ್ ಏನ್ ಗೋಲ್ ರೀಚ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅದ್ರ ಕಡೆ ಹೆಚ್ಚಾಗಿ ಗಮನ ಕೊಡ್ತಿದ್ದೀರಾ. ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗಿ ಆಕ್ಟಿವ್ ಆಗ್ತಿದ್ದೀರಾ. ಹಾಗೂ ಇನ್ನಷ್ಟು ನಿಮ್ಮ ಕೈ ಹಸ್ತದಿಂದ ಇನ್ನಷ್ಟು ಜನಗಳಿಗೆ ನೀವು ನಂಬಿರೋ ದೈವ ಶಕ್ತಿ ದಾನನ ಮಾಡಿಸ್ತಿದ್ದಾರೆ. ನಿಮ್ಮಿಂದ ಇನ್ನಷ್ಟು ಜನಗಳಿಗೆ ಒಳ್ಳೇದನ್ನ ಮಾಡಿಸ್ತಿದ್ದಾರೆ. ತುಂಬಾನೇ ಒಳ್ಳೆ ಹೆಸರನ್ನ ಗಳಿಸ್ಲಿಕ್ಕೆ ನಿಮ್ಗೆ ಅವಕಾಶಗಳು ಹೆಚ್ಚಾಗಿ ಸಿಗ್ತಿದೆ. ಮುಂದಿನ ದಿನಗಳಲ್ಲಿ ಹೆಚ್ಚು ಆಪರ್ಚುನಿಟೀಸ್ ನಿಮ್ಮ ಲೈಫಿಗೆ ಬರ್ತಿದೆ. ನೀವು ಇಷ್ಟಪಟ್ಟಿರೋ ಪರ್ಸನ್ ನಿಮ್ಮನ್ನ ಮುನಿಸ್ಕೊಂಡು ದೂರ ಹೋಗಿರಬಹುದು, ಏನಾದ್ರೂ ಜಗಳಗಳಾಗಿರಬಹುದು. ಮತ್ತೆ ಆ ವ್ಯಕ್ತಿ ನಿಮ್ಮನ್ನ ಮಾತಾಡ್ಲಿಕ್ಕೆ, ಸಾರಿ ಕೇಳಲಿಕ್ಕೆ, ನಿಮ್ಮನ್ನ ಬಿಟ್ಟಿರಕ್ಕಾಗದೆ ಆ ವ್ಯಕ್ತಿ ವಾಪಸ್ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಎಸ್, ನೀವೇನು ಆಲಸ್ಯ ಇದೆ, ಏನು ನಿಮ್ಗೆ ಸೋಂಬೇರಿತನ ಕಾಣಿಸ್ತಿದೆ ಇತ್ತೀಚಿನ ದಿನಗಳಲ್ಲಿ, ಖಂಡಿತ ಆ ಒಂದು ಆಲಸ್ಯತನ, ಆ ಒಂದು ಸೋಂಬೇರಿತನ ನಿಮ್ಮಿಂದ ದೂರ ಆಗ್ತಿದೆ. ನಿಮ್ಮ ಮೈಂಡ್ ತುಂಬಾ ಶಾರ್ಪ್ ಆಗ್ತಿದೆ. ನಿಮ್ಮ ಸುತ್ತ ಏನ್ ನಡೀತಿದೆ, ನಿಮಗೆ ಯಾವ್ದು ಬೇಕಿದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಗಮನ ಹೋಗ್ತಿದೆ. ಹಾಗೂ ಆಧ್ಯಾತ್ಮಿಕದ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ತಿದ್ದೀರಾ. ಹಾಗೂ ಹೆಚ್ಚು ಸ್ತೋತ್ರ ಮಂತ್ರಗಳನ್ನ ಪಠಣೆ ಮಾಡ್ತಿದ್ದೀರಾ. ಅದು ಇನ್ನಷ್ಟು ಜನಕ್ಕೆ ನೀವು ತಿಳಿಸಿ ಹೇಳ್ತಿದ್ದೀರಾ. ಅಂಡ್ ನಿಮ್ಮ ಗುರಿಗಳಿಂದ ನಿಮ್ಗೆ ಒಂದು ವಿಶೇಷವಾದಂತಹ ಏನಾದ್ರೂ ದಾರ ಆಗಿರಬಹುದು ಅಥವಾ ಸಮಥಿಂಗ್ ಅವರಿಂದ ನಿಮ್ಗೆ ಏನೋ ಗಿಫ್ಟ್ ಉಡುಗೊರೆ ಕೂಡ ಸಿಗ್ತಿದೆ. ಎಸ್,
ಆರ್ಥಿಕ ಪರಿಸ್ಥಿತಿಯಲ್ಲಿ ಹೆಚ್ಚಿನ ಅಭಿವೃದ್ಧಿನ ನೀವು ನೋಡ್ತಿದ್ದೀರಾ ಪೈಲ್ ನಂಬರ್ 1. ಹಾಗೂ ನಿಮ್ಮ ಹಿಂದೆ ಮಾಡಿರುವಂತಹ ನಿಮಗೆ ನೋವು ಆಗಿ ನಿಮ್ಗೆ ಜಗಳಗಳು ಆಗ್ಬೇಕು ಅಂತ ಮಾಡಿರುವಂತಹ ನಿಮ್ಗೆ ನೆಗೆಟಿವಿಟಿ ಆಗ್ಲಿ ಅಂತ ಮಾಡಿದ್ದಾರೆ, ಆ ವ್ಯಕ್ತಿಗಳು ಅದನ್ನ ಕರ್ಮ ವಾಪಸ್ ಅವ್ರಿಗೆ ಓಡಿತಿದೆ. ಅದನ್ನ ನೀವು ನೋಡ್ತಿದ್ದೀರಾ ಮುಂದಿನ ದಿನಗಳಲ್ಲಿ. ಹಾಗೂ ನೀವು ಮಾಡ್ತಿರೋ ಕೆಲಸದಲ್ಲಿ ಹೆಚ್ಚಿನ ಯಶಸ್ಸು ಸಿಗ್ತಾ ಇಲ್ಲ. ನೀವೇನ್ ಸ್ವಂತ ಉದ್ಯೋಗನ ಮಾಡ್ತಿದ್ದೀರಾ, ಆ ಉದ್ಯೋಗದ ಸ್ಥಳ ನಿಮಗೆ ಬರ್ದೇ ಇರಬಹುದು ಪೈಲ್ ನಂಬರ್ 1. ಅದನ್ನು ಕೂಡ ನೀವು ಮುಂದಿನ ದಿನಗಳಲ್ಲಿ ಚೇಂಜಸ್ ನ ಮಾಡ್ತಿದ್ದೀರಾ. ಹಾಗೂ ಹೆಚ್ಚಿನ ಒಂದು ದೇವರ ನಾಮ ಸ್ಮರಣೆನ ಮಾಡ್ತಿದ್ದೀರಾ. ಅದರಿಂದ ನಿಮ್ಮ ಮನಸ್ಸಿಗೆ ಏನೋ ಒಂದು ಖುಷಿ ಹಾಗೂ ನೀವು ಇನ್ನಷ್ಟು ಗೆದ್ದಷ್ಟು ಸಂತೋಷ ನಿಮಗೆ ಆಗ್ತಿದೆ. ನಿಮ್ಮ ಪೂರ್ವಜರಿಂದ ನಿಮಗೆ ಇನ್ನಷ್ಟು ಸಂದೇಶ ಮೆಸೇಜಸ್ ಸಿಗ್ತಿದೆ. ಈ ಹಿಂದೆ ಸಿಕ್ಕಿರುವಂತಹ ಮೆಸೇಜಸ್ ಆಗಿರಬಹುದು, ಈ ಹಿಂದೆ ಸಿಕ್ಕಿರುವಂತಹ ನಿಮ್ಗೆ ಯಾರಾದ್ರೂ ಉಡುಗೊರೆ ಕೊಟ್ಟಿರಬಹುದು. ಹಾಗೂ ಆ ಒಂದು ಅದನ್ನ ನೀವು ಗಮನ ಕೊಡದೆ ಇರಬಹುದು. ಮುಂದಿನ ದಿನಗಳಲ್ಲಿ ಅದು ನಿಮ್ಗೆ ತುಂಬಾ ಉಪಯೋಗ ಆಗ್ತಿದೆ. ಪೈಲ್ ನಂಬರ್ 1. ಎಸ್, ನಿಮ್ಮ ಹತ್ರ ಇರುವಂತಹ ಏನಾದ್ರೂ ದೇವರಿಗೆ ಸಂಬಂಧಪಟ್ಟಿರೋ ವಸ್ತುಗಳು, ಅದು ಏನಾದ್ರೂ ಭಿನ್ನ ಆಗಿರಬಹುದು, ಡ್ಯಾಮೇಜ್ ಆಗಿರಬಹುದು, ಅದನ್ನು ನೀವು ನೋಡದೇ ಇರಬಹುದು. ಅದನ್ನು ಕೂಡ ನೀವು ಕ್ಲೆನ್ಸಸ್ ನ ಮಾಡ್ತಿದ್ದೀರಾ. ನಿಮ್ಮ ಒಂದು ಸ್ವಪ್ನದಲ್ಲಿ, ನಿಮ್ಮ ಡ್ರೀಮ್ಸ್ ಅಲ್ಲಿ ಕೆಟ್ಟ ಕೆಟ್ಟ ಕನಸುಗಳು ಏನ್ ಬೀಳ್ತಿದೆ ಅದರಿಂದ ನೀವು ಹೊರಗಡೆ ಬರ್ತಿದ್ದೀರಾ. ಅದನ್ನ ಕೂಡ ನೀವು ಕ್ಲೆನ್ಸ್ ಮಾಡ್ತಿದ್ದೀರಾ. ಪೈಲ್ ನಂಬರ್ 1. ಯಾರು ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು ಮೋಸ ಮಾಡಿದ್ದಾರೆ, ನೋವು ಮಾಡಿದ್ದಾರೆ, ನಿಮ್ಮ ಅಮೌಂಟ್ ಅನ್ನ ನಿಮ್ಗೆ ವಾಪಸ್ ಕೊಡದೆ ತುಂಬಾ ಸತಾಯಿಸ್ತಾ ಇದ್ದಾರೆ, ಆ ವ್ಯಕ್ತಿಗಳು ಕೂಡ ಮುಂದಿನ ದಿನಗಳಲ್ಲಿ ನಿಮ್ಮನ್ನ ಭೇಟಿ ಆಗ್ತಿದ್ದಾರೆ. ಪೈಲ್ ನಂಬರ್ 1. ನಿಮ್ಮ ಸೋಲ್ಮೇಟ್ ನ ಭೇಟಿ ಮಾಡೋ ಟೈಮ್ ಬಂದಿದೆ. ಮುಂದಿನ ದಿನಗಳಲ್ಲಿ ನೀವ್ ಇಷ್ಟಪಡೋ ವ್ಯಕ್ತಿ ನಿಮ್ಮ ಕಣ್ಮುಂದೆ ಬರ್ತಿದ್ದಾರೆ. ಹಾಗೂ ನಿಮ್ಮ ಮ್ಯಾರೇಜ್ಗೆ ಸಂಬಂಧಪಟ್ಟಾಗಿ ಯಾರು ಅಡೆತಡೆಗಳಾಗಿದೆ, ಆ ಅಡೆತಡೆಗಳಿಂದ ನಿಮ್ಮನ್ನ ರಿಲೀಸ್ ಮಾಡ್ತಿದ್ದಾರೆ. ಎಸ್, ಸಂಗೀತದ ಬಗ್ಗೆ ಹೆಚ್ಚಾಗಿ ಒಲವಾಗ್ತಿದೆ. ಹೆಚ್ಚು ಸಂಗೀತದ ಬಗ್ಗೆ ಕಲ್ತ್ಕೊಳ್ಬೇಕು. ಅದನ್ನ ನಿಮ್ಗೆ ಹೆಚ್ಚಾಗಿ ಸಂಗೀತನ ಕೇಳ್ತಿದ್ದೀರಾ. ಹಾಗೂ ಕ್ಲಾಸಸ್ಗೆ ಕೂಡ ನೀವು ಜಾಯಿನ್ ಆಗ್ತಿರ್ಬಹುದು. ನಿಮ್ಮ ಮಕ್ಕಳಿಗೆ ಸಂಗೀತ ಅಭ್ಯಾಸ ಕೂಡ ನೀವು ಮಾಡಿಸ್ತಿದ್ದೀರಾ. ಹಾಗೂ ನೀವು ಮಾಡ್ತಿರುವಂತಹ ಕೆಲಸದಲ್ಲಿ ನಿಮ್ಮ ಮಕ್ಕಳ ಲೈಫಲ್ಲಿ ಬಹಳಷ್ಟು ಸಂತೋಷ ಸಿಗ್ತಿದೆ. ಹಾಗೂ ನಿಮ್ಮ ಮಕ್ಕಳು ಮಾಡ್ತಿರುವಂತಹ ಒಳ್ಳೆ ಕೆಲಸದಲ್ಲಿ ನಿಮ್ಮ ಬದುಕಲ್ಲಿ ತುಂಬಾನೇ ಸಂತೋಷ ಸಿಗ್ತಿದೆ. ಎಸ್, ನಿಮ್ಮ ಪೇರೆಂಟ್ಸ್ ಆಗಿರಬಹುದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ನೀವು ಖುಷಿ ಪಡಿಸ್ತಿದ್ದೀರಾ. ಹಾಗೂ ತುಂಬಾನೇ ವಿಚಾರವಾಗಿ ತುಂಬಾ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳುವಂತಹ ಪರ್ಸನ್ ಪೈಲ್ ನಂಬರ್ 1. ಯಾರಿ ಒಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ. ಯಾವ ವ್ಯಕ್ತಿ ನಿಮ್ಮ ಫ್ರೆಂಡ್ ಆಫ್ ಬಂದಾಗ ಆ ವ್ಯಕ್ತಿನ ನೀವು ತುಂಬಾ ಗಮನ ಕೊಟ್ಟು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋತೀರಾ. ಕೆಲವು ವಿಚಾರಗಳನ್ನ ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ಯಾರು ಹೆಚ್ಚಾಗಿ ಇದ್ದಾರೆ, ಆ ವ್ಯಕ್ತಿಯ ಒಂದು ಪ್ರಾಬ್ಲಮ್ಸ್ ಅನ್ನ ನೀವು ಸಾಲ್ವ್ ಮಾಡ್ತಿದ್ದೀರಾ. ಹಾಗೂ ನಿಮ್ಮ ಪ್ರಾಬ್ಲಮ್ಸ್ ನ ಆ ವ್ಯಕ್ತಿ ಸಾಲ್ವ್ ಮಾಡ್ತಿದ್ದಾರೆ. ಆ ಒಂದು ಕಷ್ಟದಿಂದ ನಿಮ್ಮನ್ನ ಈಚೆ ಕರ್ಕೊಂಡು ಬರ್ತಿದ್ದಾರೆ. ಹಾಗೂ ತಾಯಿ ಚಾಮುಂಡೇಶ್ವರಿ ಅಮ್ಮನ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ಮುಂದಿನ ದಿನಗಳಲ್ಲಿ ನೀವು ಒಂದ್ ರೀತಿ ತುಂಬಾನೇ ಪ್ರೊಟೆಕ್ಷನ್ ಅಲ್ಲಿ ಇದ್ದೀರಾ. ತಾಯಿಯ ಮಡಿಲಲ್ಲಿ ಇದ್ದೀರಾ. ನಿಮ್ಗೆ ಯಾರು ಕೂಡ ಟಚ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮ್ಗೆ ಯಾರು ನೋವು ಮಾಡಬೇಕು, ಅವಮಾನ ಆಗ್ಬೇಕು, ನಿಮ್ಗೆ ಬೇರೆ ರೀತಿಯಾದ ನೆಗೆಟಿವಿಟೀಸ್ ಏನಾಗ್ತಿದೆ ಹಾಗೂ ನಿಮ್ಮ ಬಾಯಿಯಲ್ಲಿ ಬರ್ತಿರುವಂತಹ ಕೆಟ್ಟ ಶಬ್ದಗಳು ಏನ್ ನಿಮ್ಗೆ ನುಡಿತಿದ್ದೀರಾ, ಅದನ್ನೆಲ್ಲ ತಾಯಿ ನಿಮ್ಮನ್ನ ಒಂದು ದಾರಿಗೆ ನಿಲ್ಲಿಸ್ತಿದ್ದಾರೆ. ಗುರು ರಾಘವೇಂದ್ರ ಆಶೀರ್ವಾದದಿಂದ ನಿಮ್ಮ ಲೈಫ್ ಅಲ್ಲಿ ಒಂದು ಚೇಂಜಸ್ ಬರ್ತಿದೆ. ಹಾಗೂ ನಿಮ್ಮ ಲೈಫ್ಗೆ ಹೊಸ ಪರ್ಸನ್ ಕೂಡ ಎಂಟ್ರಿ ಆಗ್ತಿದ್ದಾರೆ. ಪೈಲ್ ನಂಬರ್ 1. ಮುಂದಿನ ದಿನಗಳಲ್ಲಿ ನೀವು ರುದ್ರಾಕ್ಷಿ ಕೂಡ ಧಾರಣೆ ಮಾಡ್ತಿದ್ದೀರಾ. ನನ್ನ ಪ್ರೊನೌನ್ಸಿಯೇಷನ್ ಅಲ್ಲಿ ಏನಾದ್ರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಎಸ್, ಮುಂದಿನ ದಿನಗಳಲ್ಲಿ ನೀವು ರುದ್ರಾಕ್ಷಿ ಕೂಡ ಧಾರಣೆ ಮಾಡ್ತಿದ್ದೀರಾ. ಅದನ್ನ ನೀವು ಧರಿಸಿದ ನಂತರ ನಿಮ್ಮ ಲೈಫ್ ಅಲ್ಲಿ ಬಹಳಷ್ಟು ಬದಲಾವಣೆಗಳಾಗ್ತಿದೆ. ನಿಮ್ಮ ಆರೋಗ್ಯದಲ್ಲಿ ಬಹಳಷ್ಟು ಚೇಂಜಸ್ ಆಗ್ತಿದೆ. ಅದೇನಾದ್ರೂ ನೀವು ಧಾರಣೆ ಮಾಡಿ ಅದನ್ನ ನೀವು ಧರಿಸಿದಾದ್ಮೇಲೆ ಮತ್ತೆ ಅದನ್ನ ತೆಗೆದಿಟ್ಟಿರಬಹುದು. ಸೊ ಅದನ್ನ ಮತ್ತೆ ನೀವು ಧಾರಣೆ ಮಾಡೋದ್ರಿಂದ ಇನ್ನಷ್ಟು ಬದಲಾವಣೆಗಳು ನಿಮ್ಮ ಲೈಫ್ ಅಲ್ಲಿ ಆಗ್ತಿದೆ. ಫೈಲ್ ನಂಬರ್ 1. ಎಸ್,
ನಿಮ್ಮ ಪೂರ್ವಜರರು ಮಾಡಿರುವಂತಹ ಪೂಜೆಗಳನ್ನ ಮುಂದಿನ ದಿನಗಳಲ್ಲಿ ಅದರ ವೃತ್ತದ ಮೂಲಕ ನೀವು ಮುಂದುವರಿಸ್ಕೊಂಡು ಹೋಗ್ತಿದ್ದೀರಾ. ಅದರಿಂದ ಕೂಡ ನಿಮಗೆ ಗುರುಗಳ ಆಶೀರ್ವಾದ ಸಿಗ್ತಿದೆ. ಹಾಗೂ ನೀವೇನಾದ್ರೂ ಆ ಪೂಜೆನ ಅರ್ಧದಲ್ಲೇ ನಿಲ್ಸಿರಬಹುದು, ಅಥವಾ ನೀವು ಅದನ್ನ ನಂಬಿಕೆ ಇಲ್ಲದೆ ಅರ್ಧದಲ್ಲಿ ಏನಾದ್ರೂ ಆ ಪೂಜೆಗಳನ್ನ, ನಿಮ್ಮ ಪೂರ್ವಜರು ಮಾಡಿರುವಂತಹ ಪೂಜೆಗಳನ್ನ ನಿಲ್ಸಿದ್ರೆ, ಹಾಗಾಗಿ ನಿಮ್ಮ ಒಂದು ಮನೆಯಲ್ಲಿ ಆಗ್ತಿರುವಂತಹ ಜಗಳಗಳಾಗಿರಬಹುದು, ಆರೋಗ್ಯದಲ್ಲಿ ಸಮಸ್ಯೆಗಳಾಗಿರಬಹುದು, ಹಣಕಾಸಿನ ಪರಿಸ್ಥಿತಿಯಲ್ಲಿ ನೀವೇನ್ ಬೆಳೆದಿದ್ದೀರಾ, ನೀವು ನಿಲ್ಸಿರುವಂತಹ ಪೂಜೆಗಳಿಂದನೇ ನಿಮಗೆ ಬಹಳಷ್ಟು ಸಮಸ್ಯೆಗಳಾಗ್ತಿದೆ. ಅದನ್ನು ಕೂಡ ನಿಮ್ಮ ಗುರುಗಳಿಂದ ನೀವು ಆ ನುಡಿಗಳನ್ನ ಕೇಳ್ತಿದ್ದೀರಾ. ಹಾಗೂ ಈ ಮೆಸೇಜಸ್ ಯಾರಿಗೆ ತಲುಪಬೇಕೋ ಅವ್ರಿಗೆ ಮಾತ್ರ ತಲುಪಲಿ. ಖಂಡಿತ ಮುಂದಿನ ದಿನಗಳಲ್ಲಿ ಆ ಪೂಜೆ ಕೂಡ ನೀವು ಮತ್ತೆ ವ್ರತನ ಪೂಜೆನ ಮಾಡ್ತಿದ್ದೀರಾ. ಎಸ್, ಸರಸ್ವತಿ ದೇವಿಯ ಆಶೀರ್ವಾದ ನಿಮ್ಮ ಜೊತೆಗಿದೆ. ಸಂಗೀತ ಅಭ್ಯಾಸನ ಆಗ್ಲೇ ಹೇಳ್ದಂಗೆ ಸಂಗೀತಕ್ಕೆ ಸಂಬಂಧಪಟ್ಟಾಗ ಹೆಚ್ಚಿನ ಒಂದು ನಿಮ್ಗೆ ಹೆಚ್ಚು ಸಂಗೀತನ ಕಲೀಲಿಕ್ಕೆ ಆಸಕ್ತಿ ಮೂಡ್ತಿದೆ, ಪೈಲ್ ನಂಬರ್ 1. ಹಾಗೂ ಕಲೆಗೆ ಸಂಬಂಧಪಟ್ಟಾಗೆ ಏನಾದ್ರೂ ನೀವು ಆಕ್ಟಿಂಗ್ ಕ್ಲಾಸಸ್ಗೆ ಜಾಯಿನ್ ಆಗಬೇಕು ಅಂತ ನೀವು ಅನ್ಕೊಂಡಿದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಅವಕಾಶಗಳೇ ಹೆಚ್ಚಾಗಿ ಸಿಗ್ತಿದೆ. ಹಾಗೂ ನೀವು ಇರುವಂತಹ ಸ್ಥಳದಲ್ಲಿ ನಿಮ್ಗೆ ಇನ್ನ ಹೆಚ್ಚಿನ ಒಂದು ಪ್ರೊಟೆಕ್ಷನ್ ಕೂಡ ಇದೆ. ಜೊತೆಗೆ ಹೆಚ್ಚು ಫೆದರ್ಸ್ ನ ನೀವು ನೋಡ್ತಿದ್ದೀರಾ, ನವಿಲುಗಳನ್ನ ನೀವು ಹೆಚ್ಚಾಗಿ ವಾಚ್ ಮಾಡ್ತಿದ್ದೀರಾ. ನವಿಲ್ ಲೀವ್ಸ್ ಫೆದರ್ಸ್ ನ ನೀವು ಮನೆಗೆ ಕೂಡ ಪರ್ಚೇಸಿಂಗ್ ಮಾಡ್ತಿದ್ದೀರಾ. ತುಂಬಾನೇ ಒಂದು ಪಾಸಿಟಿವ್ ವೈಬ್ಸ್ ನಿಮ್ಮ ಮನೆಯಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಗೆ ಸಿಗ್ತಿದೆ. ಹಾಗೂ ನಿಮ್ಮ ಒಂದು ಡ್ರೀಮ್ಸ್ ಅಲ್ಲಿ ಗುರುಗಳಿಂದ ನಿಮ್ಗೆ ಏನೋ ಒಂದು ನುಡಿ ಮೆಸೇಜಸ್, ಒಂದು ಶಬ್ದ ನಿಮ್ಗೆ ಕೇಳಿಸ್ತಿದೆ. ಅದು ನಿಮ್ಮ ಕೇಳಿಸಿದ ನಂತರ ನಿಮ್ಮ ಬದುಕಲ್ಲಿ ಆಗಿರುವಂತಹ ಹಿಂದೆ ಆಗಿರುವಂತಹ ಮಿಸ್ಟೇಕ್ಸ್ ಆಗಿರಬಹುದು, ಹಿಂದೆ ಆಗಿರುವಂತಹ ನಿಮ್ಗೆ ಪ್ರಾಬ್ಲಮ್ಸ್ ಇಂದ ಹೊರಗಡೆ ಬರ್ತಿದ್ದೀರಾ. ಪಾಯಿಂಟ್ ನಂಬರ್ 1. ಎಷ್ಟೋ ಒಂದು ವಿಚಾರಗಳಿಗೆ ನಿಮ್ಗೆ ಇನ್ನಷ್ಟು ಉತ್ತರಗಳು ಸಿಗಬೇಕಾಗಿದೆ. ನಿಮ್ಮ ಪ್ರಶ್ನೆಗೆ ಉತ್ತರಗಳು ಮುಂದಿನ ದಿನಗಳಲ್ಲಿ ಸಿಗ್ತಿದೆ. ಪಾಯಿಂಟ್ ನಂಬರ್ 1. ಯಾರು ನಿಮ್ ಜೊತೆ ಹೆಚ್ಚಾಗಿ ನಿಮ್ಮ ಜೊತೆ ಹೆಚ್ಚು ಮಾತಾಡ್ತಿದ್ದಾರೆ, ಹೆಚ್ಚು ನಿಮ್ಮ ಬಗ್ಗೆ ಕೇರ್ ಮಾಡ್ತಿದ್ದಾರೆ, ಆ ವ್ಯಕ್ತಿಗಳ ಬಗ್ಗೆ ನೀವು ಹೆಚ್ಚಿನಷ್ಟು ಡೌಟ್ ಅನ್ನ ಪಡ್ತಿದ್ದೀರಾ. ಬಟ್ ಆ ವ್ಯಕ್ತಿ ನಿಮ್ಮನ್ನ ಒಂದ್ ರೀತಿ ನಿಮ್ಮನ್ನ ಗುರುವಾಗಿ, ನಿಮ್ಮನ್ನ ಒಂದ್ ರೀತಿ ಸ್ನೇಹಿತರಾಗಿ ನೋಡ್ತಿದ್ದಾರೆ. ಎಸ್, ಆ ವ್ಯಕ್ತಿಗಳ ಬಗ್ಗೆ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ, ಹಾಗೂ ಮುಂದಿನ ದಿನಗಳಲ್ಲಿ ಹೊಸ ಪರಿಚಯ ನಿಮ್ಗೆ ಯಾರು ಆಗ್ತಿದ್ದಾರೆ, ಆ ವ್ಯಕ್ತಿ ಬಗ್ಗೆ ನೀವೇನಾದ್ರೂ ಡೌಟ್ ನ ಪಡ್ತಿದ್ರೆ ಅದರಿಂದ ಈಚೆ ಬನ್ನಿ. ಆ ವ್ಯಕ್ತಿಯಿಂದ ನಿಮಗೆ ಇನ್ನಷ್ಟು ನಿಮ್ಮ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಕೂಡ ಸಿಗ್ತಿದೆ. ಹಾಗೂ ನಿಮ್ಮ ತಂದೆ ಹಾಗೂ ನಿಮ್ಮ ತಾಯಿಯ ಆಶೀರ್ವಾದ ಹೆಚ್ಚಾಗಿ ಇದೆ. ಎಸ್, ಸೂರ್ಯ ದೇವರ ಅನುಗ್ರಹ ಕೂಡ ಹೆಚ್ಚಾಗಿ ಇದೆ. ಪಾಯಿಂಟ್ ನಂಬರ್ 1. ಎಸ್, ಯಾವ್ದು ನಿಮ್ಮ ಲೈಫಲ್ಲಿ ಬೇಡ, ಯಾವ್ದು ನಿಮ್ಮ ಲೈಫಲ್ಲಿ ತೆಗ್ದಾಕ್ಬೇಕು ಅಂತ ಅನ್ಕೊಂಡಿದ್ದೀರ ಮನಸ್ಸಿಂದ, ಅದನ್ನ ತೆಗ್ದಾಕಿ. ಫರ್ಗಿವ್ನೆಸ್, ಅದನ್ನ ಬಿಟ್ಬಿಡಿ. ಆ ವಿಚಾರದ ಬಗ್ಗೆ ಇನ್ನಷ್ಟು ಕೆದಕದಷ್ಟು ಇನ್ನಷ್ಟು ಮನಸ್ಸಿಗೆ ನೋವಾಗುತ್ತೆ. ಅದರಿಂದ ಈಚೆ ಬನ್ನಿ, ಧ್ಯಾನ ಮಾಡಿ. ಹಾಗೂ ಎಲ್ಲವೂ ರಿಕವರಿ ಆಗ್ತಿದೆ. ದೇರ್ ಇಸ್ ಸಮಥಿಂಗ್ ಇಸ್ ಬೆಟರ್. ನಿಮ್ದೇ ಬೇರೆ ದಾರಿ ನಿಮ್ಗೆ ಭಗವಂತ ದಾರಿ ತೋರಿಸ್ಕೊಡ್ತಿದ್ದಾರೆ. ಅಂಡ್ ನೀವೇನಾದ್ರೂ ಔಟ್ ಆಫ್ ಕಂಟ್ರಿ ಟ್ರಾವೆಲ್ ಮಾಡಬೇಕು ಅಂತ ನೀವು ಅನ್ಕೊಂಡಿದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಿಮ್ಗೆ ಚೇಂಜಸ್ ಆಗ್ತಿದೆ. ನಿಮ್ಮ ಲೈಫಲ್ಲಿ ಇನ್ನಷ್ಟು ಬದಲಾವಣೆಗಳನ್ನ ನೀವು ನೋಡ್ತಿದ್ದೀರಾ. ಅಂಡ್ ಔಟ್ ಆಫ್ ಕಂಟ್ರಿ ನೀವೇನು ಟ್ರಾವೆಲ್ ಮಾಡ್ತಿದ್ದೀರಾ, ಖಂಡಿತ ನಿಮ್ಮ ಒಂದು ಕೆರಿಯರ್ ಬಗ್ಗೆ ಹೆಚ್ಚಿನ ಒಂದು ಗಮನ ಕೊಡ್ತಿದ್ದೀರಾ. ಇನ್ನಷ್ಟು ಗ್ರೋತ್ ನ ನೀವು ನೋಡ್ತಿದ್ದೀರಾ. ಪಾಯಿಂಟ್ ನಂಬರ್ 1. ಎಸ್, ಈ ಒಂದು ರೀಡಿಂಗ್ ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟು ಪೇಷನ್ಸ್ ಇಂದ ಈ ಒಂದು ರೀಡಿಂಗ್ ನ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಮಸ್ತೆ, ಹರೇ ಕೃಷ್ಣ. ನಮಸ್ತೆ. ಪಾಯಲ್ ನಂಬರ್ 2 ಯಾರು ಈ ಒಂದು ಕಾರ್ಡ್ನ ಚಾಯ್ಸ್ ಮಾಡಿದೀರಾ, ಗುರುಗಳ ಆಶೀರ್ವಾದ ನಿಮ್ಗೆ ಏನ್ ಸಿಗ್ತಿದೆ ನೋಡೋಣ. ಮೊದಲೇದಾಗಿ ಬೆಲ್ಲಿಂದ ಏನ್ ಮೆಸೇಜಸ್ ನಿಮ್ಗಾಗಿ ಬರ್ತಿದೆ ನೋಡೋಣ.
ಎಸ್, ಫೈಲ್ ನಂಬರ್ 2 ಯಾರಿಗೊಂದು ಕಾರ್ಡ್ನ ಚಾಯ್ಸ್ ಮಾಡಿದೀರಾ. ಎಷ್ಟೋ ನಿಮ್ಮ ಪ್ರಶ್ನೆಗಳಿಗೆ ಈ ಒಂದು ಸೆಕೆಂಡ್ ಫೈಲ್ನಿಂದ ನಿಮಗೆ ಉತ್ತರಗಳು ಸಿಗುತ್ತೆ ಅಂತ ನಿಮ್ಮ ಮನಸ್ಸಲ್ಲಿ ಅನ್ಕೊಂಡಿರಬಹುದು. ಆ್ಯಂಡ್ ಈ ಮುಂದಿನ ದಿನಗಳಲ್ಲಿ ಯಾರು ನಿಮಗೆ ನೋವು ಮಾಡಿದ್ದಾರೆ ಆ ವ್ಯಕ್ತಿಗಳಿಗೆ ಆ ಒಂದು ನೋವು ಕರ್ಮ ವಾಪಸ್ ಅವ್ರಿಗೆ ರಿವರ್ಸ್ ಆಗಿ ಹೋಗ್ತಿದೆ. ನಿಮ್ಮ ಮನಸ್ಸಲ್ಲಿರುವಂತಹ ದೊಡ್ಡ ಭಾರ ಕಮ್ಮಿ ಆಗ್ತಿದೆ. ಫೈಲ್ ನಂಬರ್ 2 ನಿಮ್ಮ ಒಂದು ಮನಸ್ಸಿಗಾಗಿರುವಂತಹ ನೋವು, ನಿಮ್ಮ ದೇಹಕ್ಕಾಗಿರುವಂತಹ ನೋವು ಮುಂದಿನ ದಿನಗಳಲ್ಲಿ ಕಮ್ಮಿ ಆಗ್ತಿದೆ. ಹಾಗೂ ಇನ್ನಷ್ಟು ಮೌನವಾಗಿ ಇನ್ನಷ್ಟು ನಿಮಗೆ ಕ್ಲಾರಿಟಿ ಸಿಗ್ತಿದೆ. ಹಾಗೂ ನೀವು ಮೌನವಾಗಿ ಇರೋದು ಇನ್ನಷ್ಟು ಬಹಳಷ್ಟು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳು ಕೂಡ ಸಿಗ್ತಿದೆ. ಫೈಲ್ ನಂಬರ್ 2 ಎಸ್, ಎಲ್ಸಿ ಕಾರ್ಡ್ಸ್ ಇಂದ ಏನ್ ಮೆಸೇಜಸ್ ನಮಗೆ ಸಿಗ್ತಿದೆ ನೋಡೋಣ. ಎಸ್, ಕೆಲವು ಸಣ್ಣ ಪುಟ್ಟ ವಿಚಾರಕ್ಕೆ ನಿಮ್ಮ ಪ್ರೀತಿ ಜೀವನದಲ್ಲಿ ಏನು ಬೇಕು ಮೂಡಿದೆ, ಮೂಡ್ ಫಿಂಗ್ಸ್ ಆಗಿದೆ, ಥರ್ಡ್ ಪಾರ್ಟೀಸ್ ಯಾರಿದ್ದಾರೆ, ಖಂಡಿತ ಆ ವ್ಯಕ್ತಿಗಳು ನಿಮ್ಮ ಪ್ರೀತಿಯಿಂದ ಥರ್ಡ್ ಪಾರ್ಟೀಸ್ ದೂರ ಹೋಗ್ತಿದ್ದಾರೆ. ನಿಮ್ಮ ಪ್ರೀತಿ ತುಂಬಾ ಸ್ಟ್ರಾಂಗ್ ಆಗ್ತಿದೆ. ನಿಮ್ಮ ಪಾರ್ಟ್ನರ್ ಜೊತೆ ನೀವು ಎಲ್ಲೋ ಔಟ್ ಆಫ್ ಕಂಟ್ರಿ ಆಗಿರಬಹುದು, ಎಲ್ಲೋ ಒಂದು ಒಳ್ಳೆ ಸ್ಥಳಕ್ಕೆ ಭೇಟಿ ಕೊಡ್ತಿದ್ದೀರಾ. ನಿಮ್ಮ ಮನಸ್ಸಿಗೆ ಇಷ್ಟವಾಗಿರುವಂತಹ ಕೆಲಸನ ನೀವು ಕೈಗೆತ್ಕೋತಿದ್ದೀರಾ. ನಿಮಗೆ ಈ ಒಂದು ಪಾರ್ಟ್ನರ್ ಸಿಗೋದಿಕ್ಕೆ ನೀವು ನಂಬಿರೋ ಗುರುಗಳೇ ಕಾರಣ ಆಗಿದ್ದಾರೆ. ಆ ಗುರುಗಳಿಂದ ನಿಮಗೆ ನಿಮ್ಮ ಲೈಫಿಗೆ ಪರ್ಸನ್ ಸಿಕ್ಕಿದ್ದಾರೆ ಕೂಡ. ಆ್ಯಂಡ್ ನಿಮ್ಮ ಪ್ರೀತಿಯ ಜೀವನದಲ್ಲಿ, ನಿಮ್ಮ ದಾಂಪತ್ಯ ಜೀವನದಲ್ಲಿ ಬಹಳಷ್ಟು ಚೇಂಜಸ್ ಆಗ್ತಿದೆ. ಆ್ಯಂಡ್ ಇಲ್ಲಿ ಸಿಂಗಲ್ಸ್ ಯಾರಿದ್ದೀರಾ, ನಿಮ್ಮ ಮನಸ್ಸಲ್ಲಿ ಯಾವ ವ್ಯಕ್ತಿ ಬಗ್ಗೆ ನೀವು ಆಲೋಚಿಸ್ತಿದ್ದೀರಾ. ಫೈಲ್ ನಂಬರ್ 2 ನಿಮ್ಮ ಒಂದು ಏನಾದರೂ ಹೊಸದಾಗಿ ಪೂಜೆ ಏನಾದರೂ ನೀವು ಮಾಡ್ತಿದ್ರೆ ನಿಮ್ಮ ಒಂದು ಮ್ಯಾರೇಜಿಗೆ ವಿಚಾರವಾಗಿ, ಖಂಡಿತ ಅದು ಮುಂದಿನ ದಿನಗಳಲ್ಲಿ ಗುರು ಆಶೀರ್ವಾದದಿಂದ ನಿಮ್ಮ ಲೈಫಿಗೆ ಹೊಸ ಪರ್ಸನ್ ಪಾರ್ಟ್ನರ್ ಬರ್ತಿದ್ದಾರೆ. ಅವ್ರು ನಿಮಗೆ ಪ್ರಪೋಸಲ್ ಕೂಡ ಮಾಡ್ತಿದ್ದಾರೆ. ಎಸ್, ಯಾವುದು ನಿಮ್ಮದಾಗಿದೆ ಅದನ್ನ ನೀವು ತಗೊಂಡಿದ್ದೀರಾ. ನಿಮ್ಮದಾಗಿಲ್ದೇ ಇರೋದನ್ನ ನೀವು ಅಲ್ಲೇ ಬಿಟ್ಬಿಟ್ಟಿದ್ದೀರಾ. ಬಟ್ ನಿಮ್ಮ ಲೈಫಿಗೆ ಮಾಡ್ತಿರುವಂತಹ ಸಮಸ್ಯೆ ನಿಮ್ಮ ಸುತ್ತ ಇರೋ ಜನಗಳ ಹಾಗೂ ನಿಮ್ಮ ಸಂಬಂಧಿಕರಾಗಿರಬಹುದು ಹಾಗೂ ನಿಮ್ಮ ಕೆಲಸದಲ್ಲಾಗಿರಬಹುದು, ನಿಮ್ಮದಾಗಿರೋದನ್ನ ನೀವು ಮುಂದುವರಿಸ್ಕೊಂಡು ಹೋಗ್ತಿದ್ದೀರಾ. ನಿಮ್ಮ ಬಗ್ಗೆ ನೀವು ಗಮನ ಕೊಡ್ತಿದ್ದೀರಾ, ನಿಮ್ಮ ಕುಟುಂಬದ ಬಗ್ಗೆ ನೀವು ಗಮನ ಕೊಡ್ತಿದ್ದೀರಾ. ಬಟ್ ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳು, ನಿಮ್ಮ ಕುಟುಂಬದ ಸರೌಂಡಿಂಗ್ ಇರೋ ವ್ಯಕ್ತಿಗಳು ನಿಮ್ಮ ಮೇಲೆ ತುಂಬಾನೇ ಜಲಸಿ ಇದೆ. ನೀವು ನಿಮ್ಮ ಪಾಡಾಯ್ತು, ನಿಮ್ಮ ಕೆಲಸ ಆಯ್ತು ಅಂತ ನೀವು ಮುಂದುವರ್ಸ್ಕೊಂಡು ಹೋಗ್ತಿದ್ದೀರಾ. ಆ ವ್ಯಕ್ತಿಗಳಿಗದು ಇಷ್ಟ ಆಗ್ತಿಲ್ಲ. ತುಂಬಾ ಒಳ್ಳೆಯತನ, ನಿಮ್ಮ ಒಂದು ಒಳ್ಳೆತನಕ್ಕೆ ಆ ವ್ಯಕ್ತಿಗಳು ಏನಾದರೂ ಒಂದು ನೋವು ಮಾಡಬೇಕು ಅನ್ನೋ ಒಂದು ಕೆಟ್ಟ ಬ್ಯಾಡ್ ಉದ್ದೇಶ ಏನಿದೆ, ಖಂಡಿತ ಮುಂದಿನ ದಿನಗಳಲ್ಲಿ ರಾಯರಿಂದ ನಿಮ್ಗೆ ಬಹಳಷ್ಟು ಉತ್ತರಗಳು ಸಿಗ್ತದೆ. ನಿಮ್ಗೆ ಯಾರು ಏನು, ನೀವ್ ಯಾರಿಗೂ ಸಮಸ್ಯೆ ಮಾಡದೆ ಹೋದ್ರು ನಿಮ್ಗೆ ಯಾರು ಸಮಸ್ಯೆಗಳನ್ನ ಮಾಡಿದರೆ ಆ ವ್ಯಕ್ತಿಗಳಿಗೆ ಬಹಳಷ್ಟು ರಾಯರ್ ಕೇಳೋ ಪ್ರಶ್ನೆಗಳಿಗೆ ಅವರು ಉತ್ತರಗಳನ್ನ ಕೊಡ್ತಿದ್ದಾರೆ. ಮುಂದಿನ ದಿನದಲ್ಲಿ ಕೊಡ್ಬೇಕಿದೆ ಅಂಡ್ ಕೊಡ್ತಿದ್ದಾರೆ ಕೂಡ. ಅಂಡ್ ನಿಮ್ಮ ಒಂದು ಮೌನ, ನೀವೇನು ತುಂಬಾ ಆವೇಶದಿಂದ ಕೋಪದಿಂದ ಇದ್ರಿ ಇಂದಿನ ದಿನಗಳಲ್ಲಿ, ಮುಂದಿನ ದಿನಗಳಲ್ಲಿ ಆ ಕೋಪ ಎಲ್ಲ ತಣ್ಣಗಾಗ್ತಿದೆ. ಹಾಗೂ ನಿಮ್ಮ ಬದುಕಿನ ಬಗ್ಗೆ ಹೆಚ್ಚಾಗಿ ಗಮನ ಕೊಡ್ತಿದ್ದೀರಾ. ನಿಮ್ಮ ಮಕ್ಕಳ ಕೆರಿಯರ್ ಬಗ್ಗೆ ಹೆಚ್ಚಾಗಿ ಗಮನ ಕೊಡ್ತಿದ್ದೀರಾ. ಅಂಡ್ ನೀವು ಅವರ ಲೈಫಲ್ಲಿ ಗುರುವಾಗಿ, ತಾಯಿಯಾಗಿ, ತಂದೆಯಾಗಿ, ಎಸ್, ನಿಮ್ಮ ಮಕ್ಕಳ ಲೈಫಲ್ಲಿ ನೀವೇ ಗುರುವಾಗಿ ಏನು ನಿಮ್ಮ ಮಕ್ಕಳ ವಿಚಾರವಾಗಿ ಗಮನ ಕೊಡ್ತಿದ್ದೀರಾ. ಅವರ ಕೆರಿಯರ್ ಬಗ್ಗೆ, ಅವರ ಎಜುಕೇಶನ್ ಬಗ್ಗೆ. ಎಸ್, ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳಿಂದ ನಿಮಗೆ ತುಂಬಾನೇ ಸಂತೋಷವಾಗುವಂತ ಸುದ್ದಿಗಳನ್ನ ಕೇಳ್ತಿದ್ದೀರಾ. ಹಾಗೂ ನಿಮ್ಮ ಮಕ್ಕಳ ಜೀವನದಲ್ಲಿ ಬಹಳಷ್ಟು ಸಂತೋಷನ ನೀವು ನೋಡ್ತಿದ್ದೀರಾ. ಅವರ ಒಂದು ಜಾಬ್ ವಿಚಾರವಾಗಿ ನಿಮ್ಮದೇನಾದ್ರೂ ಪ್ರಶ್ನೆ ಇದ್ರೆ ಫೈಲ್ ನಂಬರ್ 2, ಖಂಡಿತ ಗವರ್ಮೆಂಟ್ ಜಾಬ್ ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳು ಏನಾದ್ರು ಅಟೆಂಡ್ ಮಾಡಿದ್ರೆ ಎಕ್ಸಾಮ್ಸ್ನ, ಖಂಡಿತ ಮುಂದಿನ ದಿನಗಳಲ್ಲಿ ಗುಡ್ ನ್ಯೂಸ್ ಕೂಡ ಸಿಗ್ತಿದೆ. ಎಸ್, ಕೋರ್ಟ್ ವಿಚಾರದಲ್ಲಿ ಏನಾದ್ರೂ ನಿಮ್ಗೆ ವ್ಯಾಜ್ಯಗಳಾಗಿದ್ರೆ ಹಾಗೂ ಅದು ಏನು ಇನ್ನ ಇತ್ಯರ್ಥ ಆಗಿಲ್ಲ ಅಂದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ಅದ್ರ ವಿಚಾರವಾಗಿ ಕೂಡ ತುಂಬಾನೇ ಫೋಕಸ್ ಮಾಡ್ತಿದ್ದೀರಾ. ಹಾಗೂ ಥರ್ಡ್ ಪಾರ್ಟೀಸ್ ಇಂದ ನಿಮ್ಮ ಒಂದು ಕೋರ್ಟ್ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳಾಗಬಹುದು. ಯಾರಿಗಿದು ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ನೀವು ಯಾರ ಹತ್ರ ಏನ್ ಶೇರ್ ಮಾಡಿದೀರಾ ಆ ಮೂರನೇ ವ್ಯಕ್ತಿ ಇಂದ ನಿಮ್ಮ ಲೈಫಿಗೆ ಸ್ವಲ್ಪ ಸಮಸ್ಯೆಗಳಿದೆ, ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ.
ಎಸ್, ಮುಂದಿನ ದಿನಗಳಲ್ಲಿ ನಿಮ್ಮ ಮನಸ್ಸಿಗೆ ಇಷ್ಟ ಆಗುವಂತ ಪರ್ಸನ್ನ ನೀವು ಭೇಟಿ ಕೊಡ್ತಿದ್ದೀರಾ. ಹಾಗೂ ಹಿಂದೆ ಏನಾದ್ರೂ ನಿಮ್ಮ ಫ್ರೆಂಡ್ಶಿಪ್ ಅಲ್ಲಿ ಜಗಳಗಳಾಗಿದ್ರೆ ಆ ವ್ಯಕ್ತಿ ಕೂಡ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ನಿಮ್ಮ ಪ್ರೀತಿಯ ಜೀವನದಲ್ಲಿ ಏನಾದ್ರೂ ಜಗಳಗಳಾಗಿದ್ರೆ ಆ ವ್ಯಕ್ತಿ ಕೂಡ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಕೆಲವು ವ್ಯಕ್ತಿಗಳು ನಿಮ್ಮನ್ನ ಹೆಚ್ಚು ಅಬ್ಸರ್ವ್ ಮಾಡ್ತಿದ್ದಾರೆ ಹಾಗೂ ನಿಮ್ಮ ಬಗ್ಗೆ ಹೆಚ್ಚಿನ ಒಂದು ಗಮನ ಕೊಡ್ತಿದ್ದಾರೆ. ಆ ವ್ಯಕ್ತಿಗಳ ಬಗ್ಗೆನೂ ನೀವು ಸ್ವಲ್ಪ ಗಮನ ಇಡಬೇಕಾಗಿದೆ. ಫೈಲ್ ನಂಬರ್ 2. ಎಸ್, ತುಂಬಾನೇ ಟೆನ್ಷನ್ ತಗೊಂಡಿದ್ದೀರಾ. ತುಂಬಾನೇ ಮುಂದೆ ಏನ್ ಮಾಡ್ಬೇಕು ಅನ್ನೋದು ನಿಮ್ಗೆ ದಾರಿ ಸಿಗ್ತಿಲ್ದೇ ಇರಬಹುದು. ಗುರುರಾಯರಿಂದ ನಿಮ್ಗೆ ಮುಂದಿನ ದಿನಗಳಲ್ಲಿ ದಾರಿ ಸಿಗ್ತಿದೆ ಹಾಗೂ ತುಂಬಾನೇ ಚೇಂಜಸ್ ನ ನೀವು ನೋಡ್ತಿದ್ದೀರಾ ಹಾಗೂ ತುಂಬಾನೇ ಬದಲಾವಣೆಗಳು ನಿಮ್ಮ ಲೈಫ್ ಅಲ್ಲಿ ಆಗ್ತಿದೆ. ಫೈಲ್ ನಂಬರ್ 2. ಅಂಡ್ ಎಲ್ಲಿ ನೀವು ಸೋತಿದ್ದೀನಿ ಅಂದಿದ್ದೀರಾ, ಖಂಡಿತ ಗುರುರಾಯರಿಂದ ಅಲ್ಲಿ ನೀವು ಗೆಲ್ತಿದ್ದೀರಾ. ಖಂಡಿತ ಏನ್ ನಿಮ್ ಕೈಲಿ ಆಗೋದಿಲ್ಲ ಅಂತ ನೀವು ಸುಮ್ಮನೆ ಇದ್ದೀರಾ. ಖಂಡಿತ ನೀವೇನಾದ್ರೂ ಅಚೀವ್ ಮಾಡೋ ಟೈಮಿಂಗ್ ಮುಂದಿನ ದಿನಗಳಲ್ಲಿ ಅವಕಾಶಗಳು ಕೂಡ ಸಿಗ್ತಿದೆ. ಫೈಲ್ ನಂಬರ್ 2. ಎಸ್, ಯಾರು ನಿಮ್ಮ ಹಿಂದೆ ಇರುವಂತಹ ವ್ಯಕ್ತಿಗಳು ನಿಮ್ಮ ಒಂದು ವಿಚಾರಕ್ಕೆ ಹಾಗೂ ನಿಮ್ಮ ಪರ್ಸನಲ್ ವಿಚಾರಕ್ಕೆ ಗಮನ ಕೊಡ್ತಿದ್ದಾರೆ ಹಾಗೂ ಸುಮ್ಮನೆ ಚಿಕ್ಕ ಪುಟ್ಟ ವಿಚಾರಕ್ಕೆ ಈ ಜಗಳಗಳಾಗ್ತಿದೆ. ಖಂಡಿತ ಆ ವ್ಯಕ್ತಿಯಿಂದ ನೀವು ಮುಂದಿನ ದಿನಗಳಲ್ಲಿ ದೂರ ಇರ್ತಿದ್ದೀರಾ ಹಾಗೂ ಇನ್ನಷ್ಟು ಆ ವ್ಯಕ್ತಿ ಬಗ್ಗೆ ನೀವು ತಿಳಿದು ಆ ವ್ಯಕ್ತಿ ನಿಮ್ಮ ಲೈಫಿಗೆ ಇರ್ಬೇಕಾ ಇರಬಾರ್ದು ಅನ್ನೋ ಒಂದು ನಿರ್ಧಾರ ಕೂಡ ನೀವು ತಗೊಳ್ತಿದ್ದೀರಾ. ಬಿಕಾಸ್ ಆ ವ್ಯಕ್ತಿಯಿಂದ ಬಹಳಷ್ಟು ನೆಗೆಟಿವಿಟಿ ನಿಮ್ಮ ಲೈಫಲ್ಲಿ ಆಗಿದೆ ಹಾಗೂ ಬಹಳಷ್ಟು ನೋವು ಕೂಡ ಆಗಿದೆ. ಅಂದ್ರೂ ಆ ವ್ಯಕ್ತಿನ ನೀವು ತುಂಬಾ ಗೌರವಿಸ್ತಿದ್ದೀರಾ, ತುಂಬಾ ಇಷ್ಟಪಟ್ಟಿದ್ದೀರಾ, ತುಂಬಾನೇ ಆ ವ್ಯಕ್ತಿನ ನಂಬಿದ್ರಿ. ಆ ನಂಬಿಕೆನ ಆ ಮೂರನೇ ವ್ಯಕ್ತಿ ಉಳಿಸ್ಕೊಳ್ತಿಲ್ಲ. ಫೈಲ್ ನಂಬರ್ 2. ಎಸ್, ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ನಿಮ್ಮ ಜೊತೆಗಿದೆ. ಯಾವುದೇ ನೀವು ಕೆಲಸ ಮಾಡ್ತಿದ್ದೀರಾ ಆ ಕೆಲಸದಲ್ಲಿ ಯಾರು ನಿಮ್ಗೆ ಅಡೆಚಣೆ ಮಾಡ್ತಿದ್ದಾರೆ ಆ ಅಡೆಚಣೆಗಳಿಂದ ನೀವು ಈಚೆ ಬರ್ತಿದ್ದೀರಾ. ಸುಬ್ರಹ್ಮಣ್ಯ ಸ್ವಾಮಿ ನಿಮ್ಮನ್ನ ಈಚೆ ಕರ್ಕೊಂಡು ಬರ್ತಿದ್ದಾರೆ ಹಾಗೂ ನಿಮ್ಕಿನ ದೊಡ್ಡ ವ್ಯಕ್ತಿಗಳು, ನಿಮ್ಕಿನ ವಯಸ್ಸಿನಲ್ಲಿ ದೊಡ್ಡ ವ್ಯಕ್ತಿಗಳು ನಿಮ್ಮ ಲೈಫ್ಗೆ ಏನೋ ಒಂದು ಮೆಸೇಜಸ್ ನ ಹೇಳಲಿಕ್ಕೆ ಬರ್ತಿದ್ದಾರೆ. ಅದು ಗುರುಗಳ ಆಶೀರ್ವಾದದಿಂದ ಹಾಗೂ ನಿಮ್ಮ ಕೈ ಹಸ್ತದಿಂದ ಯಾವ್ದಾದ್ರೂ ಒಂದು ತೆಂಗಿನ ಮರಕ್ಕೆ ನೀರ್ ಹಾಕಿ ಇಲ್ಲ ತೆಂಗಿನ ಸೊಸೆನಾದ್ರೂ ನೀವು ನೀಡಿ ಖಂಡಿತ ನಿಮ್ಮ ಒಂದು ಪೂರ್ವಜರಾಗಿರಬಹುದು, ನಿಮ್ಮ ಪೇರೆಂಟ್ಸ್, ನಿಮ್ಮ ತಂದೆ ತಾಯಿ ಆಗಿರಬಹುದು, ಗೊತ್ತೋ ಗೊತ್ತಿಲ್ಲದೇನೋ ತೆಂಗಿನ ಮರನ ಕಡ್ದಿರಬಹುದು. ಅದರಿಂದ ಆಗ್ತಿರುವಂತಹ ದೋಷಗಳು, ಅದರಿಂದ ಆಗ್ತಿರುವಂತಹ ಸಮಸ್ಯೆಗಳು ನಿಮ್ಮ ಲೈಫಲ್ಲಿ ಬಹಳಷ್ಟು ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಿರಬಹುದು. ಫೈಲ್ ನಂಬರ್ 2. ಖಂಡಿತ ನೀವು ಮುಂದಿನ ದಿನಗಳಲ್ಲಿ ವೃಕ್ಷನ ಕೂಡ ನೆಡ್ತಿದ್ದೀರಾ. ಖಂಡಿತ ಅದನ್ನ ನೀವು ಜೋಪಾನವಾಗಿ ನೋಡ್ತಿದ್ದೀರಾ ಕೂಡ. ಫೈಲ್ ನಂಬರ್ 2. ಯಾರಿಗದು ರೆಸಿನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಹೆಚ್ಚು ಗೋವಿಂದ ನಾಮಸ್ಮರಣೆನ ಹೆಚ್ಚಾಗಿ ಮಾಡ್ತಿದ್ದೀರಾ ಹಾಗೂ ಹರಿನ ಹೆಚ್ಚು ಪೂಜೆ ಮಾಡ್ತಿದ್ದೀರಾ, ಕೃಷ್ಣ ಪರಮಾತ್ಮನ ಹೆಚ್ಚು ಪೂಜಿಸ್ತಿದ್ದೀರಾ ಹಾಗೂ ಇಷ್ಟು ದಿಸೆಗಳ ನಂತರ ನಿಮ್ಮ ಲೈಫಲ್ಲಿ ಬಹಳಷ್ಟು ಬದಲಾವಣೆಗಳು ಆಗ್ತಿದೆ ಅನ್ನೋ ಒಂದು ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗ್ತಿದೆ. ಫೈಲ್ ನಂಬರ್ 2. ನಿಮ್ಮ ಮನೆಗೆ ಕೃಷ್ಣನ ಮೂರ್ತಿಯೋ ಕೃಷ್ಣನ ವಿಗ್ರಹನೋ ತಗೊಂಡು ಬರ್ತಿದ್ದೀರಾ ಹಾಗೂ ನಿಮ್ಮ ಲೈಫಲ್ಲಿ ಆಗ್ತಿರುವಂತಹ ಯಾವುದೇ ನೀವೇನೇ ಯಾರಿಗೂ ನೋವು ಕೊಡ್ದೇನೆ ನಿಮ್ಗೆ ಇಷ್ಟು ಸಮಸ್ಯೆಗಳಾಗ್ತಿದೆ. ಖಂಡಿತ ಆ ಸಮಸ್ಯೆಗಳಿಂದ ನಿಮ್ಮನ್ನ ಹೊರಗಡೆ ಸ್ಟೆಪ್ ಬೈ ಸ್ಟೆಪ್ ಭಗವಂತ ಕರ್ಕೊಂಡು ಬರ್ತಿದ್ದಾರೆ ಹಾಗೂ ಶಿರ್ಡಿ ಸಾಯಿಬಾಬಾರ ಆಶೀರ್ವಾದ ಕೂಡ ನಿಮ್ಮ ಜೊತೆಗಿದೆ. ನಿಮ್ಮ ಕಣ್ಣಿಗೆ ಸಂಬಂಧಪಟ್ಟಾಗೆ ಏನು ಸಮಸ್ಯೆಗಳಾಗಿದೆ ಅದಕ್ಕೂ ಕೂಡ ವೈದ್ಯರಿಂದ ಮೆಡಿಸಿನ್ಸ್ ನ ನೀವು ತಗೊಳ್ತಿದ್ದೀರಾ. ಎಸ್, ಅಂಡ್ ನಿಮ್ಮ ಒಂದು ಚರ್ಮಕ್ಕೆ ಸಂಬಂಧಪಟ್ಟಾಗೆ ಏನ್ ಪಿಗ್ಮೆಂಟೇಷನ್ಸ್ ಇದೆ ಅದಕ್ಕೆ ಸಂಬಂಧಪಟ್ಟಾಗೆ ಆಯುರ್ವೇದಿಕ್ ಮೆಡಿಸಿನ್ಸ್ ಕೂಡ ನೀವು ತಗೋತಿದ್ದೀರಾ. ಎಸ್, ತುಂಬಾ ಸ್ಟ್ರಾಂಗ್ ಪರ್ಸನ್ ಆಗಿದ್ದೀರಾ. ಫೈಲ್ ನಂಬರ್ 2. ಕೆಲವು ವಿಚಾರಗಳಲ್ಲಿ ತುಂಬಾ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋತಿದ್ದೀರಾ ಹಾಗೂ ನೀವಿರುವಂತಹ ಸ್ಥಳದಲ್ಲಿ ಬಹಳಷ್ಟು ಗೊಂದಲಮಯವಾಗಿದೆ, ಭಯವಾಗಿದೆ ಹಾಗೂ ಏನೋ ಒಂದು
ಸಮಸ್ಯೆ ಮೇಲ್ ಸಮಸ್ಯೆಗಳನ್ನ ನೀವು ನೋಡ್ತಿರಬಹುದು. ಆ ಸಮಸ್ಯೆಯಿಂದ ಹರಿ ಕೃಷ್ಣ ಪರಮಾತ್ಮ ನಿಮ್ಮನ್ನ ಹೊರಗಡೆ ಕರ್ಕೊಂಡು ಬರ್ತಿದ್ದಾರೆ. ಗುರು ರಾಘವೇಂದ್ರ ನಿಮ್ಮನ್ನ ಹೊರಗಡೆ ಕರ್ಕೊಂಡು ಬರ್ತಿದ್ದಾರೆ. ಖಂಡಿತ ನೀವಿರೋ ಸ್ಥಳನ ಕೂಡ ಚೇಂಜಸ್ ಮಾಡ್ತಿದ್ದೀರಾ. ನಿಮ್ ಬದುಕಿಗೆ ಹೊಸ ದಾರಿನ ನೀವು ನೋಡ್ತಿದ್ದೀರಾ ಹಾಗೂ ಆ ದಾರಿ ನಿಮ್ಮ ಲೈಫಿಗೆ ಸಿಗ್ತದೆ ಕೂಡ. ಫೈಲ್ ನಂಬರ್ 2. ನಿಮ್ಗೆ ಯಾರು ನೋವು ಮಾಡಿದ್ದಾರೆ, ನಿಮ್ಗೆ ಯಾರು ಅವಮಾನ ಮಾಡಿದ್ದಾರೆ ಹಾಗೂ ನಿಮ್ಗೇನು ಸಮಸ್ಯೆಗಳಾಗಿದೆ ಆ ಸಮಸ್ಯೆಯಿಂದ ನೀವು ಹೊರಗಡೆ ಬರ್ತಿದ್ದೀರಾ. ಬಟ್ ನಿಮಗೆ ಮಾಡಿರುವಂತಹ ನೆಗೆಟಿವಿಟಿ ವ್ಯಕ್ತಿಗೆ ವಾಪಸ್ ಅದು ರಿಟರ್ನ್ ಹೊಡಿತದೆ. ಆ ವ್ಯಕ್ತಿ ಕೂಡ ನಿಮಗೆ ಕ್ಷಮಾಪಣೆ ಕೇಳಲಿಕ್ಕೆ ನಿಮ್ಮ ಲೈಫಿಗೆ ವಾಪಸ್ ಬರ್ತಿರಬಹುದು. ಎಸ್, ನಿಮ್ಮ ಒಂದು ಕೆರಿಯರ್ ಬಗ್ಗೆ ಹಾಗೂ ನಿಮ್ಮ ಒಂದು ಎಜುಕೇಶನ್ ಏನಾದ್ರೂ ಅರ್ಧದಲ್ಲೇ ಡ್ರಾಪ್ ಅಪ್ ಆಗಿದ್ರೆ ಮುಂದಿನ ದಿನಗಳಲ್ಲಿ ಎಜುಕೇಶನ್ ಕೂಡ ನೀವು ಮುಂದುವರಿಸ್ಕೊಂಡು ಹೋಗ್ತಿದ್ದೀರಾ ಹಾಗೂ ನೀವು ಸ್ವಂತವಾಗಿ ಇನ್ನು ಬಿಸ್ನೆಸ್ ನ ಶುರು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ. ಅದ್ರ ಬಗ್ಗೆನೂ ಗಮನ ಕೊಡ್ತಿದ್ದೀರಾ. ಕ್ರಿಸ್ಟಲ್ಸ್ ಬಗ್ಗೆ ಕೂಡ ನೀವು ಹೆಚ್ಚಿನ ಒಂದು ಇನ್ಫಾರ್ಮೇಶನ್ಸ್ ನ ತಿಳ್ಕೊಳ್ತಿದ್ದೀರಾ ಹಾಗೂ ಕ್ರಿಸ್ಟಲ್ಸ್ ನ ಕೂಡ ನೀವು ಪರ್ಚೇಸಿಂಗ್ ಮಾಡ್ತಿದ್ದೀರಾ. ಫೈಲ್ ನಂಬರ್ 2. ಪಾರ್ವತಿ ಪರಮೇಶ್ವರರ ಆಶೀರ್ವಾದ ನಿಮ್ಮ ಜೊತೆ ಇದೆ ಹಾಗೂ ನೀವು ಶಿವನ ಹೆಚ್ಚಾಗಿ ಪೂಜೆ ಮಾಡ್ತಿದ್ದೀರಾ. ನಾ ಆಗ್ಲೇ ಹೇಳಿದಾಗೆ ಶಿವನ ಆಶೀರ್ವಾದ ನಿಮ್ಮ ಜೊತೆ ಹೆಚ್ಚಾಗಿ ಇದೆ. ಎಸ್, ಗುರುಗಳ ಆಶೀರ್ವಾದ ಕೂಡ ಫೈಲ್ ನಂಬರ್ 2ಗೆ ಹೆಚ್ಚಾಗಿ ಇದೆ. ನಿಮಗೆ ಯಾರಾದ್ರೂ ಗುರುಗಳ ಸ್ಥಾನದಲ್ಲಿ ಇರೋರು ರುದ್ರಾಕ್ಷಿ ಕೂಡ ನಿಮಗೆ ಗಿಫ್ಟ್ ಆಗಿ ಕೊಡ್ತಿದ್ದಾರೆ. ಅಂಡ್ ಯಾವುದಕ್ಕೂ ನೀವು ಟೆನ್ಷನ್ ತಗೋತಿದ್ದೀರಾ, ಆ ವಿಚಾರನ ಮನಸ್ಸಿಂದ ಮೈಂಡಿಂದ ತೆಗೆದಾಕಿ. ಖಂಡಿತ ಭಗವಂತನ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಇದೆ. ಎಸ್, ಖಂಡಿತ ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯದಲ್ಲಿ, ನಿಮ್ಮ ಕುಟುಂಬದ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ರಾಯರು ನಿಮ್ಮ ಲೈಫಿಗೆ ಕೊಡ್ತಿದ್ದಾರೆ. ಅಂಡ್ ಯಾವ ವಿಚಾರನೂ ಅರ್ಧದಲ್ಲೇ ಸ್ಟಾಪ್ ಮಾಡಬೇಡಿ, ಯಾವ ಕೆಲಸನೂ ಅರ್ಧದಲ್ಲೇ ನಿಲ್ಲಿಸ್ಬೇಡಿ. ನನ್ನ ಕೈಲಾಗೋದಿಲ್ಲ, ನಾನು ಮಾಡೋದಿಲ್ಲ ಅಂತ ಅನ್ಕೊಳ್ಬೇಡಿ. ಖಂಡಿತ ನಿಮ್ಮ ಕೈಲಾಗುತ್ತೆ, ನೀನು ಮಾಡ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮಗೆ ರಾಯರು ಕೊಡ್ತಿದ್ದಾರೆ. ಎಸ್, ನೀವು ಅನ್ಕೊಂಡಿದ್ದೆಲ್ಲವೂ ಎಸ್ ಆಗಿ ಇದೆ. ಅಂಡ್ ಎಸ್ ಕಾರ್ಡ್ ಕೂಡ ಬಂದಿದೆ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ಪೇಷನ್ಸ್ ಇಂದ ಈ ಒಂದು ರೀಡಿಂಗ್ ನ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್ ಅಂಡ್ ಬಾಯ್. ಹರೇ ಕೃಷ್ಣ.